ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೀನು ಅಲ್ಕ ಇಂಥ ಕೆಲಸ ಮಾಡಿದೆ. ನಿನ್ನೆಷ್ಟು ನಂಬಿದ್ರು ಎಲ್ಲನ ಮನೆಯೊಳಿನಾಗ ಇಕ್ಕೊಂಡಿದ್ಕೊಂಡು ಎಂಥ ಮೋಸ ಮಾಡ್ಬಂದು ಮನೆಯಾಳ. ಯಾರು ನನ್ನ ಬೈಬೇಡಿ. ಯಾಕೆ ಬೈತೀರಾ ನೀವು? ಚಿರು ಹೇಳೋದು ಅರ್ಥ ಮಾಡ್ಕೊಳಪ್ಪ. ಸುಮ್ಮನೆ ಯಾಕೆ ಇದು ಮಾಡ್ತೀಯ? ಕರ್ಕೊಂಡು ಹೋಗಕ್ಕೆ ಬಂದವ್ರೆ ಇವರು. ಹೋಗಿ ಆ ಹುಡುಗಿನ ಸಮಾಧಾನ ಮಾಡಿ ಕರ್ಕೊಂಬಂದು ನಾವೇ ಸಂಸಾರ ಮಾಡಪ್ಪ. ಹೋಗು. ನಮ್ಮಿಂದ ಅಂತೂ ಅವಾಗ ಹಂಗೆ ಆತು ಓಟುನು ಏನೋ ಗೊತ್ತಾಗ್ದಲ್ಲ. ನಾವು ಊಟ ಅಂತ ಕೆಲಸ ಮಾಡೀವಿ. ಏನೋ ಮದುವೆ ಆಗಿದ್ವಿ, ಅವ್ರು ಹೆಣ್ಣು ಕೊಟ್ಟವ್ರಿ, ಮದುವೆ ಮಾಡೀವ್ರಿ. ನೀನು ಅದೇ ಕಾಣ್ದಿಲ್ದನ್ನ ಎಲ್ಲಿದ್ದನೋ ಕಾಣ್ದಿಲ್ದನ್ಗೆ ನಿನಗೆ ಕೊಟ್ಟು ಮದುವೆ ಮಾಡಿ ಅವ್ರು ನಿನ್ಗೊಂದು ಸ್ಥಾನ ಕೊಟ್ಟಿದ್ರು. ಅದನ್ನ ಉಳಿಸ್ಕೊಂಬಕ್ಕಾಗ್ದಿದ್ರೆ ನೀನು ಯಾಕಪ್ಪ ನೀನು ಹಿಂಗೆ ಮಾಡ್ತೀಯ ಚಿರು? ಯಾಕಪ್ಪ ಕುಡಿತೀಯ? ಹಾಲೆ ನೋಡು ಈಡಕ್ಕೆ ಕುಡ್ದಿದೆಯಲ್ಲೋ. ನನಗೆ ಇಷ್ಟ ಇಲ್ಲ. ನನಗೆ ಅವ್ರು ಹೊಲ ಮನೆ ಎಲ್ಲ ಬರ್ಕೊಡ್ಬೇಕು. ಅವಾಗ ಬತ್ತೀನಿ, ಮಗಳು ಬತ್ತೀನಿ, ದೀಸನ ಜೊತೆ ಸಂಸಾರ ಮಾಡ್ತೀನಿ. ನನಗೆ ಹೊಲ ಮನೆ ಎಲ್ಲ ಬೇಕು. ಹೊಲ ಮನೆ ಎಲ್ಲ ಬರ್ಕೊಡ್ಬೇಕು ಅವ್ರು. ಮನ್ಯಾಳ ಎಷ್ಟು ಆಸೆ ಇಟ್ಕೊಂಡಿದ್ನು ನಾನು ನಿನ್ನ ಮೇಲೆ. ನನಗೆ ಗಂಡು ಮಕ್ಕಳಿಲ್ಲ, ನನಗೆ ಮಗ ಇದ್ದಂಗೆ ನನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಎಷ್ಟು ಚೆನ್ನಾಗಿ ಕಾಪಾಡ್ತಾನೆ ನನ್ನ ಮಗ ಇಲ್ದಿದ್ರು ನಾನು ಎಷ್ಟು ನೆಮ್ಮದಿಗಿದ್ದೀನಲ್ಲಪ್ಪ ಇವತ್ತು ಅಂತ ಹೇಳಿ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನಿನ್ನ ಮೇಲೆ. ಆ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲೋ ಮನ್ಯಾಳ. ನಮ್ಮನು ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅತ್ತೆನೂ ಮಾವ. ನಿನಗೆ ಯಾವಾಗ್ಲೂ ಚಿರು 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 ಅಂತ ಹೇಳಿ ಎಷ್ಟು ಅತ್ತೆ ಮಾವ ನಿನ್ನಂತೂ ಎಷ್ಟು ಕರಿತಾ ಇದ್ರು, ಎಷ್ಟು ಪ್ರೀತಿಯಿಂದನ ಎಲ್ಲದಕ್ಕೂ ಚಿರು ಬಾರಪ್ಪ ಅಂತ ಕರಿತಾ ಇದ್ರು. ಬರೀ ಕರೆದ್ರೆ ಸಾಕಾಗಲ್ಲ. ಎಲ್ಲ ಅಳಿನಾಗ ಇದ್ದಾನೆ ಅಂತ ಎಲ್ಲ ಕೊಡಬೇಕು. ಆವಾಗ ಬರೀ ಚಿರು ಅಂತ ಕರೆದ್ರೆ ಸಾಕಾಗಲ್ಲ. ನಾನು ಇವಾಗ ಅಲ್ಲಿ ಬರಬೇಕು, ಮಗಳನ್ನ ಕರ್ಕೊಂಬರ್ಬೇಕು ಅಂದರೆ ಹೊಲ ಮನೆಯೆಲ್ಲ ನನಗೆ ಕೊಡಬೇಕು. ಹೊಲ ಮನೆಯೆಲ್ಲ ನನಗೆ ಕೊಟ್ಟರೆ ಮಾತ್ರ ನಾನು ಬರ್ತೀನಿ. ನೀನು ಬರಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನಾವೇನು ಬಾರಪ್ಪ ಅಂತ ನಿನ್ನೇನು ಹೊಸಿತಾ ಇಲ್ಲ. ನನ್ನ ಮಗಳನ್ನ ಕರ್ಕೊಂಬಂದು ಸಂಸಾರ ಮಾಡಪ್ಪ ಅಂತ ನಾವೇನು ಹೊಸಿತಾ ಇಲ್ಲ ನಿನ್ನ. ಬ್ಯಾಡಲಿಲ್ಲ ಡೈವರ್ಸ್ ಕೊಡು. ಫಸ್ಟ್ ಡೈವರ್ಸ್ ಕೊಟ್ಟು ನೀನು ಆಮೇಲೆ ನೀನು ಏನೋ ಮಾಡ್ಕೆ ನಮ್ಮ ಹುಡುಗಿಯಿಂದ ನೀನು ಜವಾಬ್ದಾರಿ ತಪ್ಪಿಸ್ಕೆ. ಬ್ಯಾಡವಾ ಬರ್ಕೊಡು. ಬೇಕಂದ್ರೆ ನೆಟ್ಟು ಸಂಸಾರ ಮಾಡೋದು ಕಲಿ ಬಂದು ಅಷ್ಟೇ ಅಂತ ಕೇಳಕ್ಕೆ ಬಂದಿದ್ದೀವಿ. ಬ್ಯಾಡವಾ ಮಾಡಲ್ವಾ ಬರ್ಕೊಡು, ಡೈವರ್ಸ್ ಕೊಡು, ಅದಕ್ಕೆ ಬಂದಿದ್ದೀವಿ ಅಷ್ಟೇ ಕಣೋ. ಲೋಪಾರ್ ಇಟ್ಲ ತಿರ್ಗಾ ಲೋಪಾರ್ ನನ್ನ ಮಗನೇ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಾರ ಅನ್ಕಂತ ಇಲ್ಲೋಡು. ಹೇಳ್ಕೊಂಡು ಮಕ್ಕೆ ತಿಳದ ಮಂಗ ಆಗ್ತೈತಿ ನಿನ್ನ ಮಕ್ಕ ನೋಡಿರಿ. ಅಲ್ಲಿದ್ದಿದ್ದು ಚಿರುನೇ ಬೇರೆ, ಇಲ್ಲಿದ್ದಿದ್ದು ಚಿರುನೇ ಬೇರೆ, ಇಲ್ಲಿರೋದೇ ಬೇರೆ. ಅಬ್ಬಬ್ಬ ಇಷ್ಟೊಂದು ಪವರ್ ಎಲ್ಲಿಂದ ಬಂತು ನಿನಗೆ? ನೀನೇನು ಆ ಊರಿಗೆ ಆ ಊರಿಗೆ ಡಾನ್ ಆಗಿರ್ಬೋದು. ನೀನು ನಮ್ಮೂರಾಗ ಡಾನ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮೂರಾಗೆಲ್ಲ ನೀನು ಗಾಂಚಲಿ ಮಾಡಿದ್ರೆ ಅಷ್ಟೇ ನಿನಗೆ ಗ್ರಾಚಾರ. ನೀನು ಏನಿದ್ರು ಆ ಊರಾಗ ಮಾತ್ರ ನೀನು ಡಾನು. ನಂದೇ ನಡಿಬೇಕು. ಎಲ್ಲರ ಮನೆಗೂ ನಾನೇ ನ್ಯಾಯಸ್ತಿ ಅನ್ನಂಗೆ ನ್ಯಾಯ ಕೊಡೋಕೆ ಹೋಗ್ತೀಯಲ್ಲ, ಅಲ್ಲಿ ಮಾತ್ರ ನೀನು ನ್ಯಾಯಸ್ತಿ. ಇಲ್ಲೆಲ್ಲ ಹೇಳೋ ಹಾಗಿಲ್ಲ ನೀನು. ಯಪ್ಪ ನೋಡ್ಲಸ್ಮಕಾಯ ಹೆಂಗ್ ಮಾತಾಡ್ತಾನೆ ನೋಡು. ನಾನು ಈ ಊರಾಗೂ ಅಷ್ಟೇ, ನೀನು ದುಬೈಗೆ ಕಳಿಸಿರುವ ಅಷ್ಟೇ, ನೀನು ಬಂಬೈಗೆ ಕಳಿಸಿರುವ ಅಷ್ಟೇ. ನಾನು ಎಲ್ಲಿ ಹೋದ್ರೂ ನ್ಯಾಯವಾಗೆ ಮಾತಾಡೋದು. ಎತ್ಲನೇ ಇರುತ್ತೆ ಅತ್ಲಾಗೆ ಕಣ ನಾನು ಮಾತಾಡೋದು. ಸರಿಯಾಗಿ ಮಾತಾಡೋ. ನನ್ನ ಸುದ್ದಿಗೆ ಬಂದ್ರೆ ನನ್ನ ಮಗನೇ ನಿನಗೇನ ಗ್ರಾಚರ್ ಕೆಟ್ಟ ಮೆಟ್ಟಿಡ್ದಿರ್ತವೆ. ನಿನ್ನ ಜೋರೆಲ್ಲ ಬಿಟ್ಬಿಡ್ಬೇಕು. ಏನಿದ್ರು ನಿಮ್ಮೂರಾಗಿಕ್ಕೆ ನಿನ್ನ ಜೋರೆಲ್ಲ ನನ್ನ ಹತ್ರ ನಡೆಸ್ಬೇಡ ನೀನು. ಸುಮ್ಮನೆ ನೀನು ಬಂದು ಡೈವರ್ಸ್ ಕೊಟ್ಟು ಅದೇ ನೀನು ತೀರ್ಮಾನ ಮಾಡ್ಕೊಂಡು ಬೇಡ ಕಣತ್ತೆ. ಇಂತಾನು ಬೇಡ ಇಂಥ ಅಲ್ಕ ಅಲ್ಲ. ನೋಡು ಅಲ್ಲಿದ್ದಾಗ ಹೆಂಗಿದ್ದ, ಇಲ್ಲಿ ನೋಡು ಹೆಂಗೆ ಮಾತಾಡ್ತಾ ಇದ್ದಾನೆ. ನೋಡಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಬೇಡ ಕಣೆ ಸಂತಮ್ಮ, ಗಂಟನ ಇಲ್ದಿದ್ರು ಇಂಥ ನನ್ನ ಮಕ್ಕಳು ಸವಾಸ ಬೇಡ. ಅಲ್ಲ ಅಲ್ಲಿದ್ದಿದ್ದೇ ಒಂಥರ, ಇಲ್ಲಿ ಮಾತಾಡೋದೇ ಒಂಥರ. ಅಲ್ಲ ಹಂಗೆ ಲಸ್ಮಕಾಯಿ ಅಂತಿದ್ದ ನೋಡಿ ಇಲ್ಲಿ ಹೆಂಗೆ ಮಾತಾಡ್ತಾನೆ ಅಲ್ಕ. ನೀನು ಬರ್ಕೊಡಲ್ಲ. ನೀನು ಗಂಡಿಲ್ದಂಗೆ ಯಾರೇನು ಸಂಸಾರ ಮಾಡಲ್ವೇನು? ಏನು ಅವಳಿಗೇನೇನು ಅನ್ನ ಹಾಕೋಕ್ಕಾಗಲ್ಲ ಅಂದ್ಕೊಂಡಿದ್ಯಾ? ಈ ಅಪ್ಪ ಅಮ್ಮ ಇವರೆಲ್ಲ ನೋಡ್ಕೊಂತಾರೆ ಕಣು. ಅವ್ರ ಅಕ್ಕ ಇದ್ದಾರೆ ನೋಡ್ಕೊಂತಾರೆ. ಅವಳು ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಂಗೆ ಇರ್ತಾಳೆ ಕಣು. ಫಸ್ಟ್ ಡೈವರ್ಸ್ ಕೊಡು. ಯಾಕಳೆ ಅವನ್ನ ಹಂಗಾರೆ ಬೇಡವೇನಪ್ಪ ನಿನಗೆ? ಏನಂತ ಬೇಡಲಿಲ್ಲ ಅಂದ್ರೆ ಅವರು ಬರ್ಕೊಡು, ಡೈವರ್ಸ್ ಕೊಡ್ಲೇಳು ಅಂತ ಇದ್ದಾರೆ. ಹಂಗಾರೆ ಡೈವರ್ಸ್ ಕೊಡ್ತೀಯಾ? ನಾನು ಅವಳ ಜೊತೆ ಸಂಸಾರ ಮಾಡಬೇಕಂದ್ರೆ ನನಗೆ ಅವ್ರು ಹೊಲ ಮನೆ ಎಲ್ಲ ಬರ್ಕೊಡ್ಬೇಕು. ಹೊಲ ಮನೆ ಎಲ್ಲನ ಬರ್ಕೊಟ್ಟು ಕೈ ಕಟ್ಕೊಂಡು ಕುಕ್ಕಂತಾರೆ. ಹೋಗೋ ಮನ್ಯಾಳ ಹೋಗು. ಇವನಿಗೆ ಹೊಲ ಮನೆ ಎಲ್ಲ ಬರ್ಕೊಟ್ಟು ಅವರು ಭಿಕ್ಷೆ ಎತ್ತಕ್ಕೆ ಹೋಗ್ಬೇಕು. ಅವ್ರು ಸಂಪಾದಿಸಿರೋದೆಲ್ಲ ಬರ್ಕೊಟ್ಟು ಅಂತಾನು ನಿನ್ನ ಆಸೆ ಇರೋನು ನೀನು ದುಡ್ದು ಮಾಡಬೇಕು. ಅಂತಾನು ದುಡ್ದು ಮಾಡ್ಬೇಕು ಕಣು. ಹಂಗೆ ಸಾಧಿಸ್ಬೇಕು, ಹಂಗೆ ನಾನು ಹೆಸರು ತಾಬೇಕು ಅಂಬನು ದುಡ್ದು ಮಾಡಬೇಕು. ಸರಿ ಆಯಿತು, ನನಗೆ ಇಷ್ಟ ಇಲ್ಲ, ನಾನು ಡೈವರ್ಸ್ ಕೊಡ್ತೀನಿ. ನಾನು ಹೆಂಗೆ ನಾನು ಪಾಡು ಇದ್ದಿದ್ದಾಗುತ್ತೆ ಅಷ್ಟೇ. ನಾನು ಅವಳ ಜೊತೆ ಬಂದು ನಾನು ಸಂಸಾರ ಮಾಡಬೇಕಂತಂದರೆ ನನಗೆ ಹೊಲ ಮನೆ ಎಲ್ಲನ ನೀವು ಬರ್ಕೊಡ್ಲೇಬೇಕು. ಹೊಲ ಮನೆ ಎಲ್ಲ ಬರ್ಕೊಟ್ರೆ ಮಾತ್ರ ನಾನು ಅವಳಿಗೆ ನೋಡ್ಕೊಂಡು ಇರ್ತೀನಿ. ಎಲ್ಲ ಬೇಡ. ಇಷ್ಟೊಂದು ದುರಾಸೆ ಇಟ್ಕೊಂಡಿರೋನು ಮಾಮ ಇವನು ಭಾಳ ಮಾಡ್ಸೋಕ್ಕಾಗಲ್ಲ. ಅಲ್ಲ ಅವ್ನು ನೋಡಿ ಮಾತಾಡೋದ. ಹೊಲ ಮನೆ ಎಲ್ಲ ಬರ್ಕೊಟ್ರೆ ಮಾತ್ರ ನೀನು ಒಬ್ಬನೇನೋ ಇರೋದು, ನಾವೇ ನೋಡ್ಕೊಂತೀವಿ ಕಣೋ. ಅವತ್ತು ಹೇಳ್ಬೋದಾಗಿತ್ತು ನಾವು, ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ಮನಾದ್ವಿ. ಇವನು ಮನೆ ಒಳಿನಾಗ ಇರೋದು ಬೇಡ ಅಂತ ಹೇಳಿ ನಾವು ಹೇಳ್ಬೋದಾಗಿತ್ತು. ಬಿಡು ನಾವಂತೂ ಅಲ್ಲಿ ಇರೋಕ್ಕಾಗಲ್ಲ, ಏನೋ ಬಂದಿದ್ದಾನೆ ನೋಡ್ಕೊಂಬ್ಲೇಳು, ಅತ್ತೆ ಮಾಮನ ನೋಡ್ಕೊಂಡು ಒಳ್ಳೆ ಹುಡುಗ ಅಂತ ನಾವು ಅಂದ್ಕೊಂಡಿದ್ವಿ. ನೀನು ಇಂಥ ಮನೆಯಾಳ ಅಂಬದು ಗೊತ್ತಿರಲಿಲ್ಲ ಕಣೋ. ಇಂಥ ಮನೆಯಾಳ ಅಂಬದು ಗೊತ್ತಿಲ್ಲ. ಯಾರಾದರೂ ಒಂದು ಸ್ಥಾನ ಕೊಟ್ಟವ್ರಂದ್ರೆ ಕಳ್ಕೊಂಬದು ದೊಡ್ಡದಲ್ಲ, ಉಳಿಸ್ಕೊಂಬದು ದೊಡ್ಡದು.
ಕಳ್ಕೊಂಬದೇನು ನೀನು ಒಂದು ಕ್ಷಣಕ್ಕೆ ನೀನು ಕಳ್ಕೊಂಡಿದ್ಯಾ? ನೀನು ಎಂತಾನು ಅಂತ ಇಲ್ಲಿ ಒಂದು ಕ್ಷಣಕ್ಕೆ ನೀನು ನೋಡಿ ಗೊತ್ತಾಯಿತು ನಿನ್ನ ಬುದ್ಧಿ ಏನು ಅಂತ. ಒಳ್ಳೇನಂತ ಅನ್ನಿಸ್ಕೊಂಬಕ್ಕ ಅಲ್ಲಿದ್ದಾಗ ಎಷ್ಟು ದಿವಸ ಒಳ್ಳೇನಂತ ಅನ್ನಿಸ್ಕೊಂಡು ನೀನು ಎಷ್ಟು ದಿನ ಒಳ್ಳೇನಂತ ಅನ್ನಿಸ್ಕೊಂಡೆ. ಇವಾಗ ಯಾಕೆ ಬಿಟ್ಟು ಡೈವರ್ಸ್ ಕೊಟ್ಟರು ಹೊಲ ಮನೆಗೆಲ್ಲ ಭಾಗ ಬರುತ್ತೆ, ಎಲ್ಲ ಹುಡುಗಿ ಎಲ್ಲ ಒಂದು ಕಡೆಗೆ ಜೀವನ ಮಾಡ್ತಾಳೆ. ಯಾಕೆ ಇವಾಗ ಕೊಡ್ಲೇಳು, ಡೈವರ್ಸೇ ಕೊಡ್ಲೇಳು ಅವನು ಅಷ್ಟೇ. ಯಾರು ಕೊಡ್ತಾರೆ ಹೊಲ ಮನೆ? ಯಾರು ಕೊಡಲ್ಲ. ಇಲ್ಲ ಕೊಡ್ಲಿಲ್ಲ ಅಂದ್ರೆ ಯಾರು ಬಿಡ್ತಾರು? ಅಲ್ಲಿ ಕೋರ್ಟಿಗೆ ಬರಲ್ಲ. ನೀನು ಇಲ್ಲಿ ಡೈವರ್ಸ್ ಪೇಪರ್ ನಾನು ಇಲ್ಲಿ ಸೈನ್ ಹಾಕೊಡ್ತೀನಿ ಅಂದ್ರೆ ನಡೆಯಲ್ಲ. ಕೋರ್ಟಿಗೆ ಬರಬೇಕು, ಅಲ್ಲಿ ಡೈವರ್ಸ್ ತಗೋಬೇಕು, ಇಬ್ಬರಳು ಒಪ್ಪಿ ಬಾರಲೈ ಬಂದು ಅಲ್ಲಿ ಹೇಳು ಬಾರು. ನೀನು ಕೊಡಲ್ಲ ಅಂದರೆ ಅಲ್ಲಿ ಬಿಡಲ್ಲ ಕಣಪ್ಪ. ಏಂತಿಯಾಗಿ ಮತ್ತೆ ಯಾಕೆ ತಾಳಿ ಕಟ್ಟಿದ್ದೆ ನೀನು? ಯಾಕೆ ತಾಳಿ ಕಟ್ಟಿದ್ದು? ಹೊಲ ಮನೆ ಕೊಡಲೇಬೇಕು. ನಿನ್ನ ಗಂಡನ ಆಸ್ತಿ ಡೈವರ್ಸ್ ಕೊಟ್ಟರೆ ಅದು ಏನು ಭಾಗ ಐತೆ ಅದು ಕೊಡಲೇಬೇಕು ನೀನು. ಈಗ ನೋಡಪ್ಪ, ನೀನೇನನ್ನ ಡೈವರ್ಸ್ ಕೊಟ್ಟರೆ ನಿಂದು ಹೊಲ ಮನೆಗೆ ಏನೈತೆ ಅದನ್ನು ಭಾಗ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಯಾರು ಒಪ್ಪಲ್ಲ, ಕೊಡಲೇಬೇಕು ಕಣಪ್ಪ. ಅದಕ್ಕೇನೆ ನೀನು ನೋಡು, ಭಾಳ ಮಾಡ್ತೀಯೋ ಕರ್ಕೊಂಬಂದು ನೀನು ಡೈವರ್ಸ್ ಕೊಡ್ತೀಯೋ ಏನು ಮಾಡ್ತೀಯೋ ನೋಡು ನೀನು. ಬೇಡ ಹೋದ್ರೂ ಪರವಾಗಿಲ್ಲ, ನಾನು ಡೈವರ್ಸ್ ಕೊಡ್ತೀನಿ. ಬೇಡ ನನಗೆ ಅಷ್ಟೇ. ಈಗ ಜೀವನದಾಗ ಆಸೆ ಏನೈತೆ ಅದು ನಾನು ಪೂರೈಸಂಗಿದ್ರೆ ಮಾತ್ರ ಇರ್ತೀನಿ, ಇಲ್ಲ ಆಗಲ್ಲ. ಅವ್ರು ಹೊಲ ಮನೆಯೆಲ್ಲ ಬರ್ಕೊಟ್ಟು ನೀನು ಮನೆ ಹೇಳಿ ನಂಗೆ ನೋಡ್ಕೆ ಅಂದರೆ ನಾನು ನೋಡ್ಕೊಂತೀನಿ. ಸುಮ್ಮನೆ ನಾನು ಇರೋದಿಲ್ಲ. ಬೇಡ ಕಣೋ, ನೀನು ಅಲ್ಲಿ ಇರೋದು ಬೇಡ, ಬಡ್ಕೊಂಬೋದು ಬೇಡ. ಈಗ ಯಾಕೆ ಸುಮ್ಮನೆ ಡೈವರ್ಸ್ ಕೊಟ್ಟು ನೀನು ಕೈ ತೊಳ್ಕೊಳಪ್ಪ. ನೀನು ಕೈ ತೊಳ್ಕೊಂಡು ಏನನ ಮಾಡ್ಕೆ. ಇದ್ದಾನ ಇರುವ, ನೀನು ಏನನ ಆಗು, ನೀನು ಏನನ ಆಗು, ನಮಗೇನು ಬೇಕಾಗಿಲ್ಲ. ಸುಮ್ಮನೆ ಯಾಕೆ ರಸ್ಮಕಯ್ಯ ಬೇಡ ಅಂದಮೇಲೆ ಇಲ್ಲೂ ಸಮಸ್ಯೆನೇ ಬೇಡ. ಸುಮ್ಮನೆ ಡೈವರ್ಸ್ ಕೊಡ್ಲೇಳು ಅಷ್ಟೇ. ಸುಮ್ಮನೆ ಬೇಡ ಅಂದಮೇಲೆ ಸುಮ್ಮನೆ ಯಾಕೆ ಜಾಸ್ತಿ ಹೆಚ್ಚಾಗಿ ಮಾತಾಡೋದು ಬೇಡ. ಇಷ್ಟೊಂದೆಲ್ಲ ದುರಾಸೆ ಐತೆ ಅಂದಮೇಲೆ ಸುಮ್ಮನೆ ಯಾಕೆ ನಾವು ಬಲವಂತ ಮಾಡಿ ಸುಮ್ಮನೆ ನಾವೊಂದು ಮಾತಾಡೋದು ಅವನೊಂದು ಮಾತಾಡೋದು, ಸುಮ್ಮನೆ ಇವೆಲ್ಲ ಸುಮ್ಮನೆ ಜಗಳ ಆಗೋದಕ್ಕಿಂತ ಒಳ್ಳೆ ಮಾತಿಂದನ ಸುಮ್ಮನೆ ಬಂದು ಡೈವರ್ಸ್ ಕೊಡಪ್ಪ ಅಂತ ಹೇಳಿ ಒಳ್ಳೆ ಮಾತನ್ನ ಹೇಳೋಕೆ ಅಷ್ಟೇ. ಈಗಳಪ್ಪ ಅಷ್ಟೇ, ನೀನೇನು ಚೆನ್ನಾಗಿರೋದಿದ್ರೆ ಇರು, ಹೇಳ್ದಿದ್ರೆ ನೀನು ಡೈವರ್ಸ್ ಕೊಟ್ಬಿಡು. ನಮ್ಮ ಹುಡುಗಿನ ನಾವು ನೋಡ್ಕೊಂತೀವಿ ಅಷ್ಟೇ. ಡೈವರ್ಸ್ ಕೊಟ್ಬಿಡು. ನೋಡಪ್ಪ ಏನು ಮಾಡ್ತೀಯ? ನಿನಗೂ ಯಾರು ನೋಡ್ಕೊಂಬರಿಲ್ಲ ಏನಿಲ್ಲ. ನೋಡು ಯಾರು ಆಗಲ್ಲ. ಸುಮ್ಮನೆ ಹೇಳ್ದಂಗೆ ಕೇಳಿ. ಈಗ ಗೊತ್ತಾಗಲ್ಲ ನಿನಗೆ, ಮುಂದೆ ಗೊತ್ತಾಗುತ್ತೆ. ಎಲ್ಲ ಯಾರು ಆಗ್ತಾರೆ? ನಿನ್ನ ಮುಂಚೆಗೇ ಯಾರೂ ಇರಲಿಲ್ಲ. ಇವಾಗ ಅಪ್ಪ ಅಮ್ಮ ಇದ್ದಾರೆ ಬಿಡಪ್ಪ, ನೋಡ್ಕೊಂತಾರೆ ಎಂಬಕ್ಕೆ ಅಪ್ಪ ಅಮ್ಮನೂ ಇಲ್ಲ. ನೀನು ಈ ಥರ ಹಾಳಾದರೆ ಎಲ್ಲ ನೋಡ್ತಾರೆ ಹೊರತು ಯಾರು ಉದ್ಧಾರ ಆಗಲಿ ಅಂತ ಯಾರೂ ಆಗಲ್ಲ ಕಣಪ್ಪ. ನಿನ್ನ ಜೀವನ ನೀನು ನೋಡ್ಕೋಬೇಕು ಅಷ್ಟೇ, ಯಾರೂ ಆಗಲ್ಲ. ಬಿಡಮಮ್ಮ, ಜಾಸ್ತಿ ಯಾಕೆ ಯಾರ ಹತ್ರನೂ ಬಲವಂತ ಮಾಡಬಾರ್ದು. ಅಷ್ಟೇ ನೀವು ಹೇಳ್ದಂಗೆ ಸುಮ್ಮನೆ ಬಂದು ಯಾವಾಗ ಬತ್ತೀಯಾ ಡೈವರ್ಸ್ಗೆ ಅಪ್ಲೈ ಮಾಡಿ ಇಬ್ಬರು ಸೈನ್ ಹಾಕ್ಸಿ ಡೈವರ್ಸ್ ತಗೊಬಿಡು ಅಷ್ಟೇ. ಸರಿ ಆಯಿತು, ಬರ್ತೀನಿ, ಡೈವರ್ಸ್ ತಗೊಂತೀನಿ ಹೇಳು. ಹೇಳ್ತೀನಿ, ಬಂದು ಸೈನ್ ಹಾಕ್ತೀನಿ ನಾನೆಲ್ಲ, ನನಗೇನೋ ಬೇಕಾಗಿಲ್ಲ. ಸರಿ ಆಯಿತು. ಸುಮ್ಮನೆ ಹೆಚ್ಚೋಣ. ಯಾಕೆ ಏನು ಮಾತಾಡಿರೋನು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಯಾಕೆ ಅವ್ನು ಅಷ್ಟೆಲ್ಲ ಹೇಳಿದ್ಮೇಲೆ ನನಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾನೆ ಅಂದಮೇಲೆ ನಮಗೂ ಏನು ಇಷ್ಟ ಇಲ್ಲ. ಅವ್ನಿಗೆ ಇಷ್ಟ ಬಂದಂತೆ ಮಾಡ್ಕೊಂಬಿಡಿ. ಬರ್ರಿ ವೈದ್ಯು. ಇವಾಗ ನೀವು ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತೇಳಿ ಇವಾಗ ಸೈನ್ ಹಾಕ್ಸ್ಕೆ. ಇವಾಗ ಹಾಕ್ಸೇಳಪ್ಪ ಗೌತಮ್, ನೀನು ಸೈನ್ ಹಾಕ್ಸಿ ಹೇಳ್ತೀನಿ. ಇವಾಗೆಲ್ಲ ಬರೆದ್ಬಿಟ್ಟು ನಾನು ಡೈವರ್ಸ್ ಕೊಡ್ತೀನಿ ಅಂತೇಳಿ ಇವಾಗಲೇ ಹಾಕ್ಸ್ಕ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಾನು ಒಪ್ಪಿಲ್ಲ ಹಂಗೆ ಹಿಂಗೆ ಅಂತ ಇನ್ನೊಂದು ಮಾತಾಡಿದ್ರೆ ಕೇಳಲ್ಲ ಯಾರು. ಇವಾಗ ಸುಮ್ಮನೆ ಹಾಕ್ಸ್ಕೆ ಹೇಳ್ತೀನಿ. ಅಷ್ಟೇ. ಅವಳೇನು ಇಟ್ಟು ಪಾಡಾಗುತ್ತೆ. ಏನೇನು ಗಂಡು ಮಕ್ಕಳಿಲ್ಲ ಏನಿಲ್ಲ. ಇರೋದು ಹೆಣ್ಮಕ್ಳು ನೋಡ್ಕೊಂಡಾರ ಅಪ್ಪ ಅಮ್ಮ ನೋಡ್ಕೊಂಡು ಸುಖವಾಗಿ ಇರ್ತಾಳೆ ಅವಳೆಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹೊಲ ಮನೆ ಎಲ್ಲನ ಅವ್ನಿಗೆ ಬರ್ಕೊಡಂಗಿದ್ರೆ ಮಾತ್ರ ಹೆಂಡ್ತಿ ಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವು ಯಾಕೆ ಬರ್ಕೊಡೋಣ ಅವನಿಗೆ? ಅವಳು ನಮ್ಮನ್ನು ನೋಡ್ಕೊಂಡು ಅಲ್ಲೇ ನಮ್ಮ ಜೊತೆಗೆ ಇರ್ತಾಳೆ. ನಾವು ಬರ್ಕೊಡೋಕೆ ತಯಾರಿಲ್ಲ. ಏನಾದರೂ ಮಾಡ್ಕೊಂಬ್ಲೇಳ ಅವ್ನು ಇಷ್ಟಪಟ್ಟಂಗೆ. ಸುಮ್ಮನೆ ಹೆಚ್ಚಾಗಿ ಮಾತು ಬೇಡ. ಅಷ್ಟು ಹೇಳಿದ್ಮೇಲೆ ಮುಗೀತು. ಸುಮ್ಮನೆ ನಾವು ಹಂಗೆ ಹಿಂಗೆ ನಿನ್ನ ಮೇಲೆ ಹಂಗೆ ಕೇಳಿದ್ವಿ, ನಮ್ಗೇನ ಹಿಂಗೆ ಕೇಳಿದ್ವಿ ಅಂತ ಸುಮ್ಮನೆ ನೂರೊಂದು ಮಾತಾಡೋದಕ್ಕಿಂತ ನಮ್ಮ ಪಾಡಿಗೆ ನಾವಿರೋದು ಆಸೆ, ಅವ್ನ ಪಾಡಿಗೆ ಅವನಿರೋದು ಆಸೆ. ಸುಮ್ಮನೆ ಮಾತಾಡೋದಷ್ಟು ಜಗಳ. ಅದಕ್ಕೇ ಸುಮ್ಮನೆ ಯಾಕೆ ಸುಮ್ಮನೆ ಡೈವರ್ಸ್ ತಗೊಂಡ್ರೆ ಯಾವ ಸಮಸ್ಯೆನೂ ಇರೋಲ್ಲ. ಸುಮ್ಮನೆ ಡೈವರ್ಸ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾನೆ. ಅವನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸುಮ್ಮನೆ ಅತ್ಲಾಗೆ ಡೈವರ್ಸ್ ತೊಗೊಂಡ್ರೆ ಚೆನ್ನಾಗಿರ್ತಾರತ್ತೆ. ನನ್ನ ಮಗಳು ನಮ್ಮ ಮನೆಯಾಗ ಚೆನ್ನಾಗಿರ್ತಾಳೆ. ಇವನು ಪಾಡಿಗೆ ಅವ್ನು ಏನಾನ ಮಾಡ್ಕೊಂಬೇಡ, ನಮಗೆ ಬೇಡವೇ ಬೇಡ. ಮತ್ತೇನಾನ ಮಾಡ್ಕೊಂಡು ಇವ್ನು ಕುಡ್ದು ಏನಾನ ಆದರೆ ನಮ್ಮ ತಲೆ ಬರುತ್ತೆ. ಹಾಕಬೇಕು. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.